ಇವಾಗ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ರಾಜಕೀಯಕ್ಕೆ ಎಂಟ್ರಿ ಕೊಡುವಂತ ಚಾನ್ಸಸ್ ಇದೆಯಾ? ರಾಜಕೀಯ ನಂಗೆ ಇಂಟ್ರೆಸ್ಟ್ ಇಲ್ಲ ಮ್ಯಾಮ್. ನಂಗೆ ಒಂದು ಒಳ್ಳೆ ಅನಾಥಾಶ್ರಮ ವೃದ್ಧಾಶ್ರಮ ಮಾಡಬೇಕು ಅಂತ ಇಷ್ಟ, ಜನಕ್ಕೆ ಸೇವೆ ಮಾಡಬೇಕು ಅಂತ ತುಂಬಾ ಅದೊಂದು ನನ್ನ ಕನಸು ಬಿಡಿ. ಓಕೆ, ಇವಾಗ ಎಷ್ಟು ಯಶಸ್ವಿನಿ ಅವರು ಫ್ರಂಟ್ ಇಂದ ನೋಡೋದಕ್ಕೆ ಎಷ್ಟು ರಫ್ ಅನ್ಸಿದ್ರು ಕೂಡ ಒಳಗಡೆ ಸಿಕ್ಕಾಪಟ್ಟೆ ಎಮೋಷನ್ ಇದೆ. ಯಾಕೆ? ಫ್ಯಾಮಿಲಿ ಅಂದ್ರೆ ಸಾಕು ಎಮೋಷನ್ ಆಗ್ತೀರಾ ಯಾಕೆ ಅಂತ ಆ ಥರ ನೋವು ತಂದಿದೆ ಮ್ಯಾಮ್ ನನಗೆ. ಆಮೇಲೆ ಯಾವ ತಂದೆ ತಾಯಿ ಆದ್ರೂ ಇಷ್ಟಪಡ್ತಾರೆ ಮಗಳನ್ನ ದೊಡ್ಡ ಸ್ಥಾನದಲ್ಲಿ ನೋಡೋಕ್ಕೆ. ಬಟ್ ನನ್ನ ವಿಷಯದಲ್ಲಿ ನಾನೇ ಎಲ್ಲೋ ಒಂದು ಸ್ವಲ್ಪ ಡೌನ್ ಮಾಡ್ಬಿಟ್ನೇನೋ, ನಮ್ಮ ಫ್ಯಾಮಿಲಿ ಹೆಸರು ಕೆಳಗೆ ತಲೆ ತಗೋಂಗ್ ಮಾಡ್ಬಿಟ್ನೇನೋ ಅಂತ ನನಗೆ ಎಷ್ಟೋ ಸತಿ ಫೀಲ್ ಆಗಿ ಹೋಗಿದೆ. ಈ ಒಂದು ಫೀಲ್ಡ್ ಅಲ್ಲಿ ಇದ್ದ ಸಂದರ್ಭದಲ್ಲೇ ಯಾವತ್ತಾದ್ರೂ ಕುಗ್ಗೋಗಿರುವ ಸಿಚುವೇಶನ್ ಏನಾದ್ರು ಫೇಸ್ ಮಾಡಿದೀರಾ? ಕುಗ್ಗಿಲ್ಲ ಮ್ಯಾಮ್, ಎಲ್ಲೂ ಕುಗ್ಗಿಲ್ಲ. ನೋವಾಗುತ್ತಾ ಯಾರ ಮುಂದೆ ನನ್ನ ಕಣ್ಣೀರು ನಾನು ನೋಡ್ಸ್ಕೊಳಲ್ಲ. ನಂಗೆ ತುಂಬಾ ದುಃಖ ಆಯ್ತು ಅಂದ್ರೆ ಹೋಗಿ ಬಚ್ಚಲ್ ಮನೆ ಡೋರ್ ಹಾಕೊಂಡು ಸಿಂಕ್ ಮುಂದೆ ಒಂದ್ 2 ನಿಮಿಷ ಹತ್ಬಿಟ್ಟು ಮಕ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಅಳ್ತೀರಿ? ಖಂಡಿತ ಅಳ್ತೀನಿ. ನಾನು ಹ್ಯೂಮನ್ ಬೀಯಿಂಗ್ ಅಲ್ಲ ಮ್ಯಾಮ್, ನಂಗೆ ನೋವು ಇರಲ್ವಾ, ಕಷ್ಟ ಇರಲ್ವಾ? ಯಾಕಂದ್ರೆ ನೀವು ನೋಡೋದಕ್ಕೆ ಫುಲ್ ರಫ್ ಆಗಿ ಇವರಿಗೆ ನೋವು ಅನ್ನೋದೇ ಏನು ಅಂತಾನೆ ಗೊತ್ತಿಲ್ಲ, ಆ ಫೀಲ್ ಕೊಡತ್ತೆ ನಿಮ್ಮನ್ನ ನೋಡಿದ್ರೆ. ಬಟ್ ನಿಮ್ಮಲ್ಲೂ ಎಮೋಷನ್ ಇದೆ, ಯಾಕಂದ್ರೆ ನೋಡಿದಾಗ ಗೊತ್ತಾಗುತ್ತೆ. ನನಗೆ ಇವಾಗ ಫ್ಯಾಮಿಲಿ ವಿಷಯ ಅಂತ ಕೇಳಿದಾಗ ಓ ಹಿಂಗೆಲ್ಲ ನೋವಿದ್ಯಾ ಅಂತ. ಯಾಕಂದ್ರೆ ತುಂಬಾ ಜನ ಇವಾಗ ಒಬ್ರನ್ನ ನೋಡಿ ಜಡ್ಜ್ ಮಾಡಿ ಬಿಡ್ತಾರೆ, ಬಟ್ ಅವರ ಒಳಗಿನ ನೋವುಗಳು ಯಾರಿಗೂ ಗೊತ್ತಿರಲ್ಲ. ಬಟ್ ನೀವು ಅದನ್ನೆಲ್ಲ ಫೇಸ್ ಮಾಡಿದಿರ ಲೈಫಲ್ಲಿ. ಆ ನೋವಿಂದನೇ ನೀವು ಈ ಸ್ಟೇಜಲ್ಲಿ ಇವತ್ತಿರೋದಕ್ಕೆ ಆ ನೋವೇ ಕಾರಣ. ಆ್ಯಕ್ಚುಲಿ ಅವತ್ತು ನ್ಯಾಯ ಕೇಳೋದಕ್ಕೆ ಹೋದ್ರಿ, ಬಟ್ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿ ಇವತ್ತು ನಿಮಗೆ ರೌಡಿ ಶೀಟರ್ ಅನ್ನೋ ಪಟ್ಟ ಕೊಟ್ಟಿದೆ. ಇದೆಲ್ಲ ನೋಡ್ತಾ ಇದ್ರೆ ಇವಾಗ ಏನಂದ್ರೆ ಜಸ್ಟ್ ಮುಖ ನೋಡಿ ಜಡ್ಜ್ ಮಾಡಿ ಬಿಡ್ತಾರೆ. ನಿಮ್ಮ ಲೈಫಲ್ಲೂ ಕೂಡ ಅದೇ ರೀತಿ ಆಗಿದೆ ಅಲ್ವಾ? ಅವತ್ತೊಂದು ದಿವಸ ನಾನು ನ್ಯಾಯ ಕೇಳಕ್ ಹೋಗ್ತೀನಿ, ಎಲ್ಲಿ RT ನಗರ ಸ್ಟೇಷನ್ಗೆ ನ್ಯಾಯ ಕೇಳಕ್ ಹೋಗ್ತೀನಿ. ಇನ್ಸ್ಪೆಕ್ಟರ್ BP ಪ್ರಸಾದ್ ನನ್ನ ಹೆಂಡತಿ ಮನೇಲಿಲ್ಲ, ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ, ಏಕಾಂತವಾಗಿರ್ಬೇಕು. ಅವತ್ತು ನಾನು ಅವನ ಜೊತೆ ಮಲಗಿದ್ರೆ ಅಂತಿದ್ದೆ ಒಂದೇ ಮಾತಲ್ಲಿ. ಅನ್ಸ್ಕೊಳೋದಕ್ಕೂ ರೌಡಿ ಅನ್ಸ್ಕೊಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಹೇಳ್ರಿ, ಅಲ್ವಾ? ಹೌದು. ಇವತ್ತು ನಾನು ರೌಡಿಯಾಗೆ ಉಳಿತೀನಿ, ಪರವಾಗಿಲ್ಲ, ಪಟ್ಟ ಅಂತೂ ಬೇಡ. ಏನಂತೀರಾ? ಹೌದು. ಬಟ್ ಅವತ್ತು ಆ ಸಿಚುವೇಶನ್, ಆ ತರ ಸಿಚುವೇಶನ್ ಫೇಸ್ ಮಾಡಿದ್ರಿಂದ ಇವತ್ತು ನೀವು ಈ ಒಂದು ಪೊಸಿಷನ್ ಸ್ಟ್ಯಾಂಡ್ ಆಗಿ ಸಬನಾಗಿ ನಿಂತಿದ್ದೀನಿ. ಇದೊಂದೇ ಕಾರಣಕ್ಕೆ ಯಾವ ಹೆಣ್ಮಕ್ಳು ಯಾರು ಹತ್ಕೊಂಡು ನನ್ನ ಹತ್ರ ಬಂದ್ರು, ಯಾಕಂದ್ರೆ ಆ ಒಂದು ಜರ್ನಿ ನಾನು ಮಾಡಿದ್ದೀನಿ. ಆ ಅಪ್ಸ್ ಅಂಡ್ ಡೌನ್ಸು ನಂಗೆ ಏನು ಅಂತ ಗೊತ್ತು. ಏನೇ ಕಷ್ಟ ಆಗ್ಲಿ ನಾನು ಇರ್ತೀನಿ ಅಂತ ಹೇಳ್ತೀನಿ. ನನ್ನ ಕೈಯಲ್ಲಾಗಿದ್ದ ಸಹಾಯ ನಾನು ಫ್ರಂಟ್ ಪಿಚ್ಗೆ ಬರದೇ ಹೋದ್ರು ಬ್ಯಾಕ್ ಪಿಚ್ಚಲ್ಲಿ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ನಾನು ಮಾಡ್ತೀನಿ. ಯಾಕೆಂದ್ರೆ ಫ್ರಂಟ್ ಪಿಚ್ಚಲ್ಲಿ ನಾನು ನೋಡ್ಸ್ಕೊಂಡ್ರೆ ಓ ಈಕೆ ಒಂದು ರೌಡಿ ಶೀಟರು ಒಂದೇ ಮಾತಲ್ಲಿ ಅಂತಾರಲ್ಲ, ಮಾಡಿ ಹಿಂಗಲ್ಲ, ಹಿಂಗೆ ಮಾಡಿ, ಲೀಗಲ್ ಆಗಿ ಮಾಡಿ, ಕಾನೂನಿದೆ, ಕಾನೂನಲ್ಲಿ ಇದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ನಂಗೆ ಐತೆ. ಮಾಡಿ ಹಿಂಗೋಗಿ. ತಪ್ಪು ಮಾಡಿಲ್ಲ ಅಂದರೆ ಏನಕ್ಕೆ ಎದುರ್ಕೊತೀರಾ? ಅವತ್ತು ನಾನು ತಪ್ಪು ಮಾಡಿರಲಿಲ್ಲ, ಇವತ್ತು ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಅವತ್ತು ನಾನು ತಪ್ಪು ಮಾಡಿದ್ದೀರ ನಾನು ಮೀಡಿಯಾ TV 9 ಹೋಗಿ ಕೂತ್ಕೊತಿದ್ನ, ತಪ್ಪು ಮಾಡಿರಲಿಲ್ಲ. ಇವತ್ತು ನನ್ನ ಎಲ್ಲಿ ಬೇಕಾದ್ರೂ ನಾನು ನಿಂತ್ಕೊಂಡು ನಾನು ಎದೆ ತಟ್ಕೊಂಡು ಹೇಳ್ತೀನಿ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ಮೇಲೆ ದೇವ್ರಿಗೆ ಭಗವಂತನ ಮೆಚ್ಚಿಸೋಂಗಿದ್ದೀನಿ. 1000 ಜನ 1000 ಮಾತಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಇವಾಗ ನೀವು ಹೋಗ್ತಾ ಇದ್ರೆ ನಿಮ್ಮನ್ನ ನೋಡಿ ಭಯ ಪಟ್ಟವ್ರು ಯಾರಾದ್ರೂ ಇದ್ದಾರಾ? ಭಯ ಪಡ್ತಾರೆ. ಯಾಕೆ ಗೊತ್ತಾ? ಅಯ್ಯೋ ಅಕ್ಕ ಹೋಗ್ತಿವ್ರೆ, ಎಷ್ಟೊಂದು ಜನ ಪಾಪ ಹುಬ್ಳಿ ಧಾರವಾಡ ಬೆಳಗಾಮಿಂದ ಇಲ್ಲ, ಜಸ್ಟ್ ನೀವು ನಂಬ್ತಿರೋ ನಂಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ದೂರದಿಂದ TT ಮಾಡ್ಕೊಂಡ್ ಬರ್ತಾರೆ ಜಸ್ಟ್ ಫೋಟೋ ತೆಗ್ಸ್ಕೊಳಕ್ಕೆ. ಅರ್ಥ ಆಯ್ತಾ? ಅವರೆಲ್ಲ ಬಂದ ತಕ್ಷಣ ಹಿಂಗೆ ಕೈಯೆಲ್ಲ ಇಸ್ಕೊಂತ ಇರ್ತಾರೆ, ದೂರದಲ್ಲಿ ನಿಂತಿರ್ತಾರೆ. ಅಕ್ಕ ಭಯ ಆಗುತ್ತೆ ಅಂತ, ಏಯ್ ಬಾತಮ್ಮ ಅನ್ಕೊಂಡು ಹೆಗಲ್ ಮೇಲೆ ಕೈ ಹಾಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಪಕ್ಕದಲ್ಲಿ ನಾನು ಊಟ ಮಾಡಿಸಿರೋ ಟೈಮ್ಗಳು ಎಷ್ಟೋ ಇದೆ. ಪ್ರೀತಿ ಕೊಡ್ತೀನಿ ನನ್ನ ಹತ್ರ. ಅವ್ರು ಹೋಗ್ತಾ ಅಂತಾರೆ, ಅಕ್ಕ ನೀವು ನಿಜವಾಗ್ಲೂ ಇಷ್ಟು ಡೌನ್ ಟು ಅರ್ತ್ ಪರ್ಸನ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ತುಂಬಾ ಒಳ್ಳೆಯವ್ರಕ್ಕ ನೀವು. ಭಯ ಆಗ್ತಿತ್ತು ಬಂದಾಗ ಮಾತಾಡಕ್ಕೆ. ಏನು ನಾನೇನು ಹುಲಿನ ಸಿಂಹನಪ್ಪ ಹಂಗೆಲ್ಲ ಅನ್ಕೊಂಬಾರ್ದು. ಓಕೆ, ನೀವು ಹೇಳಿದ್ರಿ ಮುಂದಿನ ದಿನಗಳಲ್ಲಿ ನಂಗೆ ಆಶ್ರಮ ಕಟ್ಟಿಸೋ ಪ್ಲಾನ್ ಇದೆ, ಆಶ್ರಮ ನಡೆಸಬೇಕು ಅಂತ. ಯಾಕೆ ಆ ಥಾಟ್ ಅಂತ? ಮ್ಯಾಮ್, ಈಗ ನೋಡ್ತಿದ್ದೀರಾ ಎಷ್ಟೋ ಜನ ಮಕ್ಕಳು ಹೆಂಡತಿ ಮಾತು ಕೇಳ್ಕೊಂಡು ತಂದೆ ತಾಯಿನ ಸಾಕ್ತಿಲ್ಲ. ಎಷ್ಟೋ ರೋಡಲ್ಲಿ ಹೋಗ್ತಾ ಇದ್ರೆ ತಾಯಿಗಳು ರೋಡಲ್ಲಿ ಮೂಟೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಹತ್ಕೊಂಡು ಅವ್ರ ಆಸ್ತಿಗಳೆಲ್ಲ ಕಿತ್ಕೊಂಡು ಒದ್ದಿ ಆಚೆ ಓಡಿಸಿರ್ತಾರೆ ಹೆಂಡತಿ ಮಾತು ಕೇಳ್ಕೊಂಡು. ಆಶ್ರಯ ಇಲ್ಲ. ನಂಗೆ ಅದೊಂದು ಆಸೆ. ಎಲ್ಲ ನನ್ನ ಪಬ್ಲಿಕಲ್ಲಿ ನಾನು ಕೇಳ್ಕೊತಿರೋದು ಮಕ್ಕಳಿಗೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಮೇಯ್ನ್ ಅದು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಈ ವೃದ್ಧಾಶ್ರಮ, ಅನಾಥಾಶ್ರಮ, ಎಷ್ಟೋ ಮಕ್ಕಳು ಬೀದಿಗೆ ಬಿದ್ದೋಗಿದ್ದಾರೆ. ಎಲ್ಲೋ ಬೇರೆ ಊರುಗಳಿಂದ ಕರ್ಕೊಂಬಂದು ಇಲ್ಲಿ ಬೆಂಗಳೂರಲ್ಲಿ ಬಿಟ್ಬಿಡೋದು. ಇರ್ಲಿ, ಒಳ್ಳೇದಾಗುತ್ತೆ. ಇದೊಂದು, ಯಾಕಂದ್ರೆ ನಿಮಗೂ ಆ
ತಾಯಿ ಪ್ರೀತಿ ಅಂತ ಸಿಕ್ಕಿರೋದು ಸಿಕ್ಕಾಪಟ್ಟೆ ಕಡಿಮೆ, ಈ ಒಂದು ಇಲ್ಲ ಮ್ಯಾಮ್, ಸಿಕ್ಕಿದೆ. ನಮ್ಮ ತಾಯಿ ನನ್ನ ಆಯಸ್ಸೆಲ್ಲ ಅವ್ರಿಗೆ ಇರ್ಲಿ ಅನ್ಕೊಂಡು. ಓಕೆ, ಇನ್ನೊಂದೇನಂದ್ರೆ 2 ಸೈಡ್ ಮೂಗ್ ಚುಚ್ಚಿಸಿದಿರಾ, ಯಾಕೆ ಏನಕ್ಕೆ ಅಂತ ಕೇಳ್ಬೋದಾ? ಮ್ಯಾಮ್ ಆಕ್ಚುಲಿ ಅದು ರಿಯಲ್ ಸ್ಟೋರಿ ಹೇಳ ನಿಮ್ಗೆ. ಒಂದ್ ಕಡೆನೆ ನಾನು ಚುಚ್ಕೊಂಡಿದ್ದೀನಿ, ಇನ್ನೊಂದ್ ಕಡೆ ಕಾಂತಾರ ಫಿಲಮ್ ನೋಡ್ಬಿಟ್ಟು ಓ ಸಪ್ತಮಿ ಗೌಡ ಫ್ಯಾನ್ ಏನಿಲ್ಲ, ಅವರ ತಂದೆಯವರು ತುಂಬಾ ಕ್ಲೋಸು, SK ಉಮೇಶ್ ಅವರು. ಆ ಫಿಲಮ್ ನೋಡಿ ಸಪ್ತಮಿ ಗೌಡ ನೋಡಿ ನಾನು ಚುಚ್ಚಿಸ್ಕೊಂಡಿದ್ದು. ಬಟ್ ಅದೇ ನಿಜವಾಗ್ಲೂ ಟ್ರೆಂಡಿಂಗ್ ಎಲ್ಲ ಆಗೋಯ್ತು. 2 ಕಡೆ ಮುಗ್ಬಟ್ ಹಾಕೊಂಡ್ರೆ ಚೆನ್ನಾಗಿರೋದು. ನನ್ನ ನೋಡಿ ನೀವು ನಂಬ್ತಿರೋ ಬಿಡ್ತಿರೋ ಒಂದ್ 50 ಜನ ಹುಡುಗಿರು ಚುಚ್ಕೊಂಡವ್ರೆ, 50 ಜನ ಹುಡುಗಿರು ಚುಚ್ಕೊಂಡು 50 ಮೇಲೆ ಚುಚ್ಕೊಂಡವ್ರೆ. ನಾನು ಏನ್ ಮಾಡ್ತೀನೋ ಅವ್ರು ಕಾಪಿ ಮಾಡೋದು. ಇಲ್ಲಿ ಟಾಟು ಹಾಕ್ಸಿದೆ, ಅವರು ಟಾಟು. ಓಕೆ ಓಕೆ, ಎಲ್ಲಿ? ಓ ಇಲ್ಲಿ ಓಕೆ. ಆ ಟ್ಯಾಟೋ ಅರ್ಥ ಓಂ. ಅಲ್ಲೇ ಟ್ಯಾಟೋ ಹಾಕಿದ್ರೆ ಅಲ್ಲಿ ಟ್ಯಾಟೋ ಹಾಕೋ ಉದ್ದೇಶ ಏನಿತ್ತು? ಇಲ್ಲೇ ಹಾಕ್ಬೇಕು. ಇಲ್ಲಿ ಮೈಂಡ್ ವೈಬ್ರೇಷನ್ ಇರುತ್ತಂತೆ, ಎಲ್ಲ ಪಾಸಿಟಿವಿಟಿ ಇಲ್ಲಿ ತುಂಬಿರುತ್ತಂತೆ. ಇಲ್ಲಿ ಓಂ ಅಂತ ಇದ್ರೆ ನಾವ್ ಯಾವಾಗ್ಲೂ ಬರೀ ದೇವ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ನೀವು ಅರ್ಥ ಆಯ್ತಾ? ಬರೀ ದೇವ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ನೀವ್ ಯಾವ ದೇವ್ರನ್ನ ಜಾಸ್ತಿ ನಂಬ್ತೀರಾ? ನಾನು ಮೂಗೂರು ತ್ರಿಪುರ ಸುಂದರಿ ಅಂತ, ಕಬ್ಬಳಮ್ಮ. ಕಬ್ಬಳಮ್ಮ. ಓ, ಅಲ್ಲಿ ಭೇಟಿ ಕೊಡ್ತಾ ಇದ್ದ? ವೀಕ್ಲಿ ಒನ್ಸ್ ಟ್ವೈಸ್ ಹೋಗ್ತಾನೆ ಇರ್ತೀನಿ. ಇವಾಗ ಈ ಒಂದು ಪೊಸಿಷನ್ ಇದ್ದಾಗ ಈ ಹಬ್ಬ ಹರಿದಿನ ಏನೇ ಬಂದ್ರು ಅದಕ್ಕೆಲ್ಲ ಟೈಮ್ ಕೊಡಕ್ ಆಗಲ್ಲ, ನೀವು ಟೈಮ್ ಫಸ್ಟ್ ನನ್ನ ಕೆಲ್ಸಗಳು ಏನಿದ್ಯೋ ನನ್ನ ಟೈಮ್ ನಾನು ನೋಡ್ಕೊಂತೀನಿ, ಆಮೇಲೆ ಬೇರೆಯವ್ರದ್ದು. ಪಾಪ ಆಕ್ಚುಲಿ ನಾನೇ ನಿಮ್ಗೆ ತುಂಬಾ ಟೈಮ್ ವೇಸ್ಟ್ ಮಾಡಿದೆ. 15 ದಿವಸದಿಂದ ಕೇಳ್ತಿದ್ರಿ, ಟೈಮ್ ಕೊಡಕ್ ಆಗಿಲ್ಲ, ಸ್ವಲ್ಪ ಬಿಸಿ ಶೆಡ್ಯೂಲ್ ಇಂದ. ಫಸ್ಟ್ ನಂಗೆ ಪೂಜೆ ಪುನಸ್ಕಾರ, ಮನೆ, ಮಕ್ಕಳು, ಆಮೇಲೆ ನೆಕ್ಸ್ಟ್. ಓಕೆ, ಇವಾಗ ನಿಮಗೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಡೇಂಜರ್ ಸ್ಟಾರ್ ಅನ್ನೋ ಪಟ್ಟ ಸಿಗ್ತಾ ಇದೆ, ಅದೆಷ್ಟು ಖುಷಿ ಕೊಡ್ತಾ ಇದೆ? ಅದೇ ನಾನು ಡೇಂಜರ್ ಆಗಿರೋದಕ್ಕೆ ಅವರು ಡೇಂಜರ್ ಸ್ಟಾರ್ ಅಂತ ಕೊಟ್ಟಿರೋದಲ್ಲ. ನೀವು ನಿಜವಾಗ್ಲೂ ಡೇಂಜರೇನಾ? ಅದೇ ಹೇಳ್ದಲ್ಲ ಮ್ಯಾಮ್, ನಾನು ಸುಮ್ನೆ ಎಲ್ಲರ ಮೇಲೂ ರಿವೋಲ್ಟ್ ಮಾಡಕ್ ಹೋಗಲ್ಲ. ನಾನು ಸುದ್ದಿಗೆ ಬಂದ್ರೆ ನಾನು ಯಾರನ್ನೂ ಬಿಡಲ್ಲ. ಏನೇ ಇದ್ರು ನೀವು ನ್ಯಾಯಯುತವಾಗಿ ಹೋಗ್ತೀರಾ. ನಾನು ಹಿಂಗೆ ಖುಷಿಗೆ ಒಂದು ಫೇಸ್ ನಂದಿದ್ದು, ಇನ್ನೊಂದು ಫೇಸು ತುಂಬಾ ರೂಡು. ಆ ರೂಡ್ನೆಸ್ಸು ಆಗ್ಲೇ ಒಂದು 7-8 ಇಯರ್ಸ್ ಆಯ್ತು ನಾನು ಸ್ಟಾಪ್ ಮಾಡಿ. ನಂಗೆ ಬೇಡ, ನನ್ನ ಮಕ್ಕಳು ಭವಿಷ್ಯ ದೊಡ್ಡವ್ರು ಆಗ್ತಿದ್ದಾರೆ ಅಂತ. ತಿರ್ಗಾ ಅದನ್ನ ನಾನು ವಾಪಸ್ಸು ತರಕ್ ಇಷ್ಟ ಇಲ್ಲ. ಓಕೆ, ನನಗೆ ನಿಜವಾಗ್ಲೂ ನೀವು ಇವಾಗ ಹಿಂಗೆ ರೂಢ ಕಾಣಿಸ್ತಾ ಇದ್ರು, ನಿಮ್ಮ ಹಿಂದೆ ಇಷ್ಟೆಲ್ಲ ನೋವಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇವಾಗ ನೀವು ಅದನ್ನೆಲ್ಲ ಹೇಳಿದ ಮೇಲೆ ಓ ಇವ್ರ ಜೀವನ ಹಿಂಗಿದೆ, ಇಷ್ಟು ಕಹಿ ಘಟನೆ ಎಲ್ಲ ಇವ್ರ ಜೀವನದಲ್ಲಿ ನಡೆದಿದೆ ಅಂತ. ರೌಡಿಗಳು ಯಾರು ಕೆಟ್ಟವ್ರಲ್ಲ ಮ್ಯಾಮ್. ಅದೇ ಅದೇ ಇದೊಂದು ಬರ್ದಿಡ್ಕೊಡ್ರಿ, ರೌಡಿಗಳು ಯಾರು ಕೆಟ್ಟವ್ರಲ್ಲ, ಎಲ್ಲಾ ರೌಡಿಗಳು ಒಳ್ಳೆಯವ್ರೆ. ಸಮಯ ಸಂದರ್ಭ ಅವ್ರನ್ನ ರೌಡಿ ಮಾಡತ್ತೆ ಅಷ್ಟೇ, ಅರ್ಥ ಆಯ್ತಾ? ಆಮೇಲೆ ಅವರಲ್ಲಿರೋ ಪ್ಯೂರ್ ಹಾರ್ಟು ನಾರ್ಮಲ್ ಪರ್ಸನ್ ಅಲ್ಲಿ ಇರಲ್ಲ, ಅರ್ಥ ಆಯ್ತಾ? ತುಂಬಾ ಸಾಫ್ಟ್ ಆಗಿರ್ತಾರೆ. ಅವ್ರ ಸಿಚುವೇಶನ್ಸ್ ಹಂಗ್ ಮಾಡಿರುತ್ತೆ ಅಷ್ಟೇ ಹೊರ್ತು ಯಾರ ರೌಡಿಗಳು ಕೆಟ್ಟವ್ರು ಅಂತಲ್ಲ. ಓಕೆ, ನಿಮ್ಮ ಪ್ರಕಾರ ಹಂಗಾದ್ರೆ ರೌಡಿ ಅಂದ್ರೆ ಏನು ಸರ್? ಏನು ಮ್ಯಾಮ್ ರೌಡಿ ಅಂದ್ರೆ ಏನು? ರೌಡಿ ಅಂದ್ರೆ ಯಾರು ಹಂಗಾದ್ರೆ? ಮ್ಯಾಮ್ ಯಾರು ರೌಡಿಗಳಾಗಿಲ್ಲ ಇಲ್ಲಿ. ನಾನು ಈಗ 2016 ಅಲ್ಲಿ ನಾನು ಅರೆಸ್ಟ್ ಆಗಿದೆ. ಅರೆಸ್ಟ್ ಆದಾಗ 164 ಜನ ಲೇಡೀಸು ಸೆಲ್ಲಲ್ಲಿ ಇದ್ರು, ಲೇಡೀಸ್ ಬ್ಯಾರಕ್ ಅಲ್ಲಿ. 164 ಜನದಲ್ಲಿ ಒಂದು 64 ಜನ ನಿಜವಾದ ಕೇಸು, ಇನ್ನ 100 ಜನ ಸುಳ್ಳು ಕೇಸ್ ಹಾಕ್ಸ್ಕೊಂಡ್ ಬಂದಿರೋವ್ರೆ. ಜೈಲು ಜೀವನ ನೆಮ್ಮದಿಯಾಗಿರುತ್ತೆ ಅಂತ ಸುಳ್ಳು ಏನಕ್ಕೆ ಹಾಕ್ತಾರೆ? ನಾನು ಹೇಳ್ತಿದ್ದೀನಲ್ಲ, ಈಗ ಯಾರೋ ಹೋಗಿ ಸುಳ್ಳು ಕೇಸ್ ಕೊಟ್ರೆ ಅದನ್ನ ರಿಜಿಸ್ಟರ್ ಮಾಡಿ ಕಳಿಸ್ತಾರೆ, ತನಿಖೆ ಮಾಡ್ಬೇಕು ಅಂತ ನಾನು ಕೇಳೋದು. ನಿಜವಾದ ಫ್ಯಾಕ್ಟ್ ಏನಿದೆಯೋ ಅದನ್ನ ನೋಡಿ ಕೊಡ್ಬೇಕು. ಯಾರೋ ಕೆಲವ್ರು ದುಡ್ಡು ಕೊಡೋದು, ಕೇಸ್ ರಿಜಿಸ್ಟರ್ ಮಾಡೋದು, ಕಳ್ಸೋದು ಅದಲ್ಲ. ಯಾರು ಜೈಲಿಗೆ ಬಂದಿರ್ತಾರೋ ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಎಮೋಷನ್ಸ್ ಇರುತ್ತೆ. ಈಗ ನಾನಾದ್ರೆ ಪ್ರಪಂಚ ಫೇಸ್ ಮಾಡ್ತಿದ್ದೀನಿ, ಇನ್ನ ಇದಲ್ಲ ಮ್ಯಾಮ್, ಇನ್ನ ಹತ್ರಷ್ಟು ಬಂದ್ರು ನಾನು ರೆಡಿ, ನಾನು ತಲೆನೇ ಕೆಡ್ಸ್ಕೊಳಲ್ಲ, ಅರ್ಥ ಆಯ್ತಾ? ನಾನನ್ನೋದು ಅವರು ಈಗ ಫುಲ್ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತಾರೆ. ಅಲ್ಲಿಂದ ಆಚೆ ಬಂದಾಗ ಫ್ಯಾಮಿಲಿ ಅವ್ರು ಸೇರ್ಸಲ್ಲ, ನೀನ್ ಜೈಲ್ಗೆ ಹೋಗಿ ಬಂದಿದ್ಯಾ, ಮಕ್ಳ ಹತ್ರ ಸೇರ್ಸಲ್ಲ, ನೀನ್ ಜೈಲ್ಗೆ ಹೋಗಿ ಬಂದಿದ್ಯಾ, ಇಲ್ಲ ಮಕ್ಳ ಹತ್ರ ಇದ್ರು ನಿಮ್ಮಮ್ಮ ಜೈಲ್ಗೆ ಹೋಗಿ ಬಂದಿದ್ರು ಅಂತ ಮಕ್ಕಳನ್ನ ಚುಚ್ಚಿ ಮಾತಾಡ್ತಾರೆ ಅಲ್ವಾ? ನಾನು ಅದನ್ನೇ ಕೇಳ್ಕೊಳೋದು, ಪೊಲೀಸ್ ಅವ್ರನ್ನ ಒಂದು ಕೇಸ್ ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆ ತನಿಖೆ ಮಾಡಿ ಅದರ ಹಿನ್ನೆಲೆ ಮುನ್ನೆಲೆ ಏನು ಅಂತ ತಿಳ್ಕೊಂಡು ಆಮೇಲೆ ಒಂದು ಶಿಕ್ಷೆ ಕೊಡೋಕ್ಕಿಂತ ಮುಂಚೆ ಯಾರೋ ಒಬ್ರಿಗೆ ನೋಡಿ ನಿಮಗೂ ಫ್ಯಾಮಿಲಿ ಇರುತ್ತೆ ಅಂತ ಕೇಳ್ಕೊಳ್ಳೋದು. ಓಕೆ, ನೀವು ರೌಡಿ ಶೀಟರ್ ಯಶಸ್ವಿನಿ ಗೌಡ ಅಂತ ಹೇಳೋಕೆ ಕರ್ಸ್ಕೊಳಕ್ಕೆ ಇಷ್ಟಪಡ್ತೀರಾ ಅಥವಾ ಬರೀ ಯಶಸ್ವಿನಿ ಗೌಡ ಅಂತ ಕರ್ಸ್ಕೊಳಕ್ ಇಷ್ಟಪಡ್ತೀರಾ? ಮ್ಯಾಮ್ ನಾನು ಬರೀ ಯಶಸ್ವಿನಿ ಗೌಡ. ಯಶಸ್ವಿನಿ ಗೌಡ ರೌಡಿಯ ಪಟ್ಟದಲ್ಲಿ ಕರ್ಸ್ಕೊಳಕ್ ಇಷ್ಟ ಆಗೋದಿಲ್ಲ. ಇಲ್ಲ ಮ್ಯಾಮ್, ಬಟ್ ಕೆಲವ್ರು ನೋಡಿದವರು ರೌಡಿ 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 ಅಂತ ಹೇಳ್ತಾರೆ. ಹೇಳ್ಕೊಂಡ್ಲಿ ಬಿಡಿ ಮ್ಯಾಮ್.